ಬಡವರ ಹಸಿವು ತಣಿಸುವ ಮಹತ್ವದ ಯೋಜನೆಗೆ ಈಗ ನಿರ್ವಹಣೆಯ ಕೊರತೆ ಎದ್ದು ಕಾಡ್ತಾ ಇದೆ. ಫ್ರೀಡಂ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಕ್ಯಾಂಟೀನ್ಗಳ ಅಸಲಿ ಸ್ಥಿತಿ ಬಟಾಬಯಲಾಗಿದೆ. ಹಸಿವು ನೀಗಿಸುವ ಉದ್ದೇಶದಿಂದ ಆರಂಭವಾಗಿರೋ ಇಂದಿರಾ ಕ್ಯಾಂಟೀನ್ಗಳು ಈಗ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಕೈ ಸರ್ಕಾರದ ಕನಸಿನ ಕ್ಯಾಂಟೀನ್ಗಳು ಸಮಸ್ಯೆಗಳ ಆಗರವಾಗಿದೆ. ಕೇವಲ ಕಾಟಾಚಾರಕ್ಕಾಗಿ ಇಂದಿರಾ ಕ್ಯಾಂಟೀನ್ ನಡೆಸುತ್ತಿದೆಯಾ ಈ ಪಾಲಿಕೆ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ. ಊಟಕ್ಕೆ ಬಂದ ಬಡವರಿಗೆ ಗಲೀಜಿನ ಸಂದರ್ಶನವಾಗೋ ದರಿದ್ರ ಕ್ಯಾಂಟೀನ್ ಆಗಿ ಮಾರ್ಪಟ್ಟಿದೆ. ಇದು ಬಡವರ ಭವನನ ಅಥವಾ ಅಧ್ವಾನದ ಆಗರವ? ಕಂಡ ಕಡೆಗಳಲ್ಲಿ ಇಲಿಗಳ ಹಾವಳಿ ಕಂಡು ಬರ್ತಾ ಇದೆ. ನಲ್ಲಿಗಳಿದ್ದರೂ ನೀರಿಲ್ಲದೆ ದುರ್ವಾಸನೆ ಹರಡುತ್ತಿರುವ ಸ್ಥಿತಿ ನಿರ್ಮಾಣ ಆಗಿದೆ. ಇಲಿಗಳಿಗೆ ಗೆಸ್ಟ್ ಹೌಸ್ ಆಗೋಗಿದೆಯಾ ಈ ಕ್ಯಾಂಟೀನ್ಗಳು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು CCTV ಕ್ಯಾಮೆರಾದಲ್ಲಿ ಸರಿಯಾಗಿರ್ತಕ್ಕಂತಹ ದೃಶ್ಯಗಳು ಕತೆ ಹೇಳ್ತಾ ಇದೆ. ಮಾನ ಮರ್ಯಾದೆ ಇಲ್ವಾ? ರಾಜ್ಯವನ್ನಾಳುವಂತಹ ಸರ್ಕಾರಕ್ಕೆ ಒಂದು ನೈತಿಕತೆ, ಒಂದು ಯೋಗ್ಯತೆ, ಒಂದು ಅರ್ಹತೆ ಇವೆಲ್ಲವೂ ಸುದೀರ್ಘವಾಗಿ ಉಳಿಯಬೇಕಾದರೆ ನಿಮ್ಮ ಮೂಗಿನೇರಕ್ಕಿರುವಂತಹ ಈ ಕ್ಯಾಂಟೀನ್ಗಳು ನೈರ್ಮಲ್ಯಗಳು ಕಾಲು ಮುರ್ಕೊಂಡು ಬಿದ್ದಿದ್ದಾವೆ. ಅಂಗವೈಕಲ್ಯ ಸ್ಥಿತಿಯಲ್ಲಿ ನಿಮ್ಮ ಇಂದಿರಾ ಕ್ಯಾಂಟೀನು. ಹೆಸರು ಇಂದಿರಾ ಅಂತ ಇಟ್ಟಿದ್ದೀರಿ. ಬಡವರ ಬಾದಾಮಿ ತಿನ್ನಬೇಕು ಅಂದರೆ ಬಡವರು ಇಂದಿರಾ ಕ್ಯಾಂಟೀನ್ಗೆ ಬರಬೇಕು, ಪಂಚತಾರ ಹೋಟೆಲ್ಗೆ ಹೋಗೋದಕ್ಕಾಗೋದಿಲ್ಲ. ನಾವು ಬಡವರ ಪರ ಅಂತ ಹೇಳಿ ದಿನಕ್ಕೆ 40 ಬಾರಿ ನಿಮ್ಮ ಗಂಟ್ಲಲ್ಲೇ ಹೇಳ್ತೀರಿ. ನಿಮ್ಮ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ನೋಡಿ. ಇಲಿಗಳು ಹಸಿವಿನಿಂದ ನರಳಾಡ್ತಾ ಇದೆ. ತಿನ್ನೋದಕ್ಕೆ ಇಡ್ಲಿ ತಿನ್ನೋದಕ್ಕೆ ಬರ್ತಾ ಇದೆ ಇಂದಿರಾ ಕ್ಯಾಂಟೀನಿಗೆ. ಇಂದಿರಾ ಕ್ಯಾಂಟೀನ್ಗೆ ಬರ್ತಾ ಇರೋದು ಬಡವರಲ್ಲ. ಇಂದಿರಾ ಕ್ಯಾಂಟೀನ್ಗೆ ಬರ್ತಾ ಇರೋದು ಮಧ್ಯಮ ವರ್ಗದವರಲ್ಲ. ಚರ್ಮ ರೋಗಕ್ಕೆ ತುತ್ತಾಗಿರೋ ಇಲಿಗಳು ಓಡಾಡ್ತಾ ಇದೆ. ಮಾನ ಮರ್ಯಾದೆ ಇಲ್ವಾ? ನಿರ್ವಹಣೆ ಮಾಡುವ ಯೋಗ್ಯತೆ ಮತ್ತು ಅರ್ಹತೆ ಇಲ್ಲದೆ ಇದ್ದರೆ ಈ ಯೋಜನೆ ಯಾಕೆ ಬೇಕಿತ್ತು? ಇದು ಅತಿ ದೊಡ್ಡ ಪ್ರಮಾದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಜನಸಾಮಾನ್ಯರ ಜೊತೆ ಫ್ರೀಡಂ ಟಿವಿ ನಿರಂತರವಾಗಿ ಅವರ ವೇದನೆಯನ್ನ, ಅವರ ಸಂಕಟವನ್ನ ಕೇಳುವಂತಹ ಪ್ರಯತ್ನ ಮಾಡಿದೆ. ನೀರು ಕರೆಕ್ಟಾಗಿದೆಯಾ? ಬಾಟ್ಲ್ ಇಟ್ಟಿದ್ದಾರೆ. ನೀರು ಯಾವುದು ಅಂತ ಗೊತ್ತಿಲ್ಲ. ಅದು ಕಾವೇರಿ ನೀರ, ಸ್ಲಮ್ ನೀರ ಯಾವುದು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಊಟ ಕೊಡ್ತಾರೆ, ಅದನ್ನೇನು ಅದು ಪಾಯಸ ಕೊಡ್ತಾರೆ, ಇದು ಮಾಡಿದ್ದಾರೆ. ಇವರು DK ಶಿವಕುಮಾರ್ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಮಾಡಿದ್ದಿಲ್ಲ. ಎಲ್ಲಿ ಮಾಡಿದ್ದಾರೆ? ಯಾವುದು ಮಾಡಿಲ್ಲ. ಅವರು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಒಳ್ಳೆ ನಾನು ಇದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯಾವುದು ಕೊಟ್ಟಿಲ್ಲ. ಸುಮ್ಮನೆ ಬಂದು ಬಡವರೆಲ್ಲ ಬಂದು ಊಟ ಮಾಡಿ ಇದು ಮಾಡಿ ಅದು ನೀರು ಸರ್ ಮಾಡೋಕ್ಕೆ ಮೊದಲು ನೀರು ಆದಮೇಲೆ ಆಮೇಲೆ ಬೇಕಾದ್ರೆ ಮಾಡೋಣ. ಅರ್ಥ ಆಯ್ತಾ? ನೀರು ಮಾಡಲಿ ಮೊದಲು. ನೀರು ಅದನ್ನು ಎಲ್ಲಿ ಬಿಡ್ತಾರೆ ಅಂತ ಆಯಮ್ಮನ ಗೊತ್ತು. ಆಯಮ್ಮ ಅವರಲ್ಲ ಅದೆಲ್ಲಿ ನೀರಿಂದ ಎಲ್ಲಿ ಬರ್ತದೆ? ಕಾವೇರಿ ನೀರ, ಒಳ್ಳೆ ನೀರ, ಯಾವುದು ಕುಡಿಯೋಕ್ಕೂ ಇದಿಲ್ಲ. ಇದಾದ ಕ್ಯಾನಿಕ್ ಯಾವುದು ಅಂತ ಗೊತ್ತಿಲ್ಲ. ಸರ್ಟಿಫೈ ಆಗಿದೆಯಾ, ಸರ್ಟಿಫೈ ಇಲ್ವಾ ಅದು ಗೊತ್ತಾಯ್ತಾ? ಸರ್ಟಿಫೈ ನೀರು ಇದೆಯಾ? ಅದು ಬೇರೆ ಕಡೆ ಎಲ್ಲ ಕಂಡುಹಿಡಿತಾರೆ ಸರ್ಟಿಫೈ ನೀರು ಅಂತ. ಇಲ್ಲೆಲ್ಲ ಕಂಡುಹಿಡಿತಾರೆ. ಸರ್ಟಿಫೈ ನೀರು ಹಾಕಲಿ, ಸರ್ಟಿಫೈ ಮಾಡಲಿ ಅವರು. ಊಟ ಯಾವುದು ಇದಿಲ್ಲ ಗುರು. ಊಟ ಏನಂದರೆ ಕೊಡ್ತಾರೆ ಎಲ್ಲರಿಗೂ 10 ರೂಪಾಯಿ, 5 ರೂಪಾಯಿ ಆದರೂ 10 ರೂಪಾಯಿ ಕೊಟ್ಟಿದ್ದಾರೆ. ಈಗ 10 ರೂಪಾಯಿ ಏನೋ ಮುಚ್ಚೆ ಅಂತಾರೆ, ಇದು ಮಾಡ್ತಾರೆ. ಅಲ್ಲಿ ನೋಡಿ ಊಟ ಹೆಂಗಿದೆ ಅಂತ ನೋಡಿ. ಇಬ್ಬರು ಬಂದು ಮಾಡಲಿ. DK ಶಿವಕುಮಾರು ಮುಖ್ಯಮಂತ್ರಿ ಇಬ್ಬರು ಮಾಡಿದ್ರೆ ಆಮೇಲೆ ಗೊತ್ತಾಗುತ್ತೆ. ಅವರು ಎಲ್ಲೋ 5 ಸ್ಟಾರ್ ಹೋಟ್ಲಲ್ಲಿ, ತಾಜ್ ಹೋಟ್ಲಲ್ಲಿ ಕುಟ್ಕೊಂಡು ತಿನ್ಬಿಟ್ರಲ್ಲ, ಇಲ್ಲಿ ಬಂದು ಮಾಡಲಿ. ಅದು ಅವರು ಒಪ್ಕೊಂತೀನಿ ಅವ್ರನ್ನ. ಯಾವುದು ಕ್ಲೀನಿಂಗ್? ಹಾಂ, ಎಲ್ಲಿದೆ? ತೋರಿಸಿ, ಎಲ್ಲಿದೆ? ಬನ್ನಿ, ಅದೇ ತೋರಿಸ್ತೀನಿ. ಅಲ್ಲಿ ಬನ್ನಿ, ಈಗ ತೋರಿಸ್ತೀನಿ. ಕ್ಲೀನ್ ಎಲ್ಲಿದೆ? ಬನ್ನಿ ತೋರಿಸ್ತೀನಿ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಎಲ್ಲಿದೆ? ಬನ್ನಿ, ಯಾವುದಿದೆ ಕ್ಲೀನು? ಬನ್ನಿ. ಎಲ್ಲಿದೆ ಇದು? ಗೋಣಿಚೀಲ ಇಲ್ಲಿ ನೋಡಿ. ಅದು ತೂತು ಇಲ್ಲಿ ನೋಡಿ. ನೀರು ಯಾವುದು ಹಾಕಿದ್ದಾರೆ? ಎಲ್ಲಿಂದ ಬರ್ತದೆ? ಇಲ್ಲಿ ನೋಡಿ, ಕೊಳ ನೋಡಿ, ಇಡೀರಿ. ಅದು ಕೊಳ ಎಲ್ಲಿದೆ? ಯಾವ ಕೊಳೆಯಲ್ಲಿ ನೀರು ಬರ್ತದೆ? ಗ್ರೇಟರ್ ಬೆಂಗಳೂರು ಇದೈತಲ್ಲ, ಇದು ಗ್ರೇಟರ್ ಬೆಂಗಳೂರು. ಅರ್ಥ ಆಯ್ತಾ? ಇದೇ ಗ್ರೇಟರ್ ಬೆಂಗಳೂರು. ಹಾಂ, ಈ ಗ್ರೇಟರ್ ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ ನೀರು? ಯಾವುದೂ ಇಲ್ಲ. ಸುಮ್ಮನೆ ಅವ್ರು ಹೇಳ್ತಾರೆ, ಅವರು ಉದ್ಧಾರಕ್ಕೆ ಅವರು DK ಶಿವಕುಮಾರ್ ಅವರು ಮಾಡ್ಕೊತಾರೆ ಅಷ್ಟೇ. ಇಲ್ಲಿ ಯಾವುದೂ ಇಲ್ಲ. ಅರ್ಥ ಆಯ್ತಾ? ನೋಡಿ, ಇದು ನೋಡಿ ಹೇಗಿದೆ. ಇಲ್ಲಿದೆ ಏನಿದೆ ಇಲ್ಲಿ ತೋರಿಸಿ, ಅದನ್ನು ತೋರಿಸಿ. ಎಲ್ಲಿದೆ ಅದು? ಇಲ್ಲಿ ತೋರಿಸಿ. ಇಲ್ಲಿ ನೋಡಿ, ಅಲ್ಲಿ ನೀರು ಹಾಕ್ತಾರೆ. ಈಗ ಅಮ್ಮ ಪರ್ಕೆ ನೋಡು, ಅಲ್ಲಿ ನೋಡಿ, ಅಲ್ಲಿ ನೀರು ಹಾಕ್ತಾರೆ. ಈಗ ಯಾವುದೂ ಇಲ್ಲ. ಎಲ್ಲ ಸುಮ್ಮನೆ ಹೋಯ್ತು. ಬೆಂಗಳೂರನ್ನ ಹಾಳು ಮಾಡಿ ಉದ್ಧಾರ ಮಾಡಿ ಅವ್ರು ಹೋಗ್ತಾರೆ. ಯಾವುದೂ ಬೆಂಗಳೂರು ಏನು ಉದ್ಧಾರ ಮಾಡಲ್ಲ. ಅವ್ರ ಮನೆ ಚೆನ್ನಾಗಿರ್ಬೇಕಷ್ಟೇ. ಬೆಂಗಳೂರು ನಾವು ಹಾಳಬೇಕಷ್ಟೇ. ಜನರ ಶಾಪ ನಿಜಕ್ಕೂ ಕೂಡ ಜನ ಹೇಳ್ತಾ ಇದ್ದಾರೆ. ನಿಮಗೆ ಬಾವಿಲಿ ನೀರು ಸೇದೋ ತಾಕತ್ತಿದ್ರೆ ಮಾತ್ರ ಬಾವಿ ರಾಡಿಗೆ ರಾಟೆ ಕಟ್ಟಬೇಕು, ಇಲ್ದಿದ್ರೆ ಕಟ್ಟೋದಕ್ಕೆ ಹೋಗಬಾರ್ದು. ನಿಜಕ್ಕೂ ಕೂಡ ಅತ್ಯಂತ ದುರಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರೋಹನ್ ಹಿರೇಮಠಿಗ ಫೋನ್ ಸಂಪರ್ಕದಲ್ಲಿ. ರೋಹನ್, ಎಲ್ಲೋ ಒಂದು ಕಡೆ
ಇಂದಿರಾ ಕ್ಯಾಂಟೀನು ಬಡವರಿಗೆ ಆಸರೆ ಆಗುತ್ತೆ ಅಂದುಕೊಂಡಿದ್ದ ಜನರ ಹೃದಯಕ್ಕಿದ ಆಘಾತ ಇದು. ಚರ್ಮ ರೋಗಕ್ಕೆ ತುತ್ತಾಗಿರೋ ಇಲಿಗಳು ಓಡಾಡ್ತಾ ಇದೆ ಅನ್ನುವುದಾದ್ರೆ ನಿಜಕ್ಕೂ ಏನಾಗಿದೆ? ಇದನ್ನು ನಿರ್ವಹಣೆ ಮಾಡೋ ತಾಕತ್ತು ಕಳ್ಕೊಳ್ತಾ ಸರ್ಕಾರ ಅಂತ. ಖಂಡಿತ ಸಾಹಿಲ್, ಏನಂತಂದ್ರೆ ಇದು ಬೆಂಗಳೂರಿನ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದು ಕಂಡು ಬಂದಿರತಕ್ಕಂಥ ದುಸ್ಥಿತಿ. ಬಡವರಿಗೆ ಅವನ ಹಸುವನ್ನ ತಣಿಸುವಂತಹ ಒಂದು ಮಹತ್ವದ ಯೋಜನೆ ಈ ಒಂದು ನಿರ್ವಹಣೆ ಕೊರತೆಯಿಂದ ಕೂಡ ಎದ್ದು ಕಾಣಿಸ್ತಾ ಇದೆ. ನಾವು ನಿನ್ನೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತೀವಿ. ಆ ಕ್ಯಾಂಟೀನ್ ಒಳಗಡೆ ಕೆಲವೊಂದಿಷ್ಟು ಅಸಲಿ ಸತ್ತುಗಳನ್ನು ಈಗಾಗಲೇ ಬಟಾ ಬಯಲು ಮಾಡಿದ್ದೀವಿ ಅಂತ ಹೇಳ್ಬೋದು. ಏನೋ ಹಸಿವು ನೀಗಿಸುವ ಒಂದು ಉದ್ದೇಶಕ್ಕೋಸ್ಕರ ಆರಂಭವಾಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಈ ಒಂದು ನಿರ್ಲಕ್ಷ್ಯಕ್ಕೋಸ್ಕರ ಕೈ ಸರ್ಕಾರದ ಒಂದು ಕನಸಿನ ಒಂದು ಕ್ಯಾಂಟೀನ್ ಸಮಸ್ಯೆಗಳು ಈಗಾಗಲೇ ಆಗರವಾಗಿದೆ ಅಂತ ಹೇಳ್ಬೋದು. ಏನು ಕೆಲವು ಕಾಟಾಚಾರಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಏನೋ ನಡೆಸ್ತಾ ಇದೆಯಾ ಅಥವಾ ಪಾಲಿಕೆ ಎಂಬ ಪ್ರಶ್ನೆಯೂ ಕೂಡ ಈಗ ಸಾರ್ವಜನಿಕರಲ್ಲಿ ಎದ್ದಿರುವಂತದ್ದು. ಇನ್ನು ಅಲ್ಲಿ ಕ್ಯಾಂಟೀನ್ಗೆ ಸಮರ್ಪಕವಾದಂತ ಯಾವುದೇ ರೀತಿಯಾದಂತ ಒಂದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಬಡವರಿಗೆ ಅಥವಾ ಕೊಡ್ತಕ್ಕಂತ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೂಲ ಸೌಕರ್ಯ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಅಲ್ಲಿ ನಿಜಕ್ಕೂ ಕೂಡ ಇದು ಒಂದು ಅಸಹ್ಯಕರ ಒಂದು ಹುಟ್ಟಿಸುತ್ತೆ. ಯಾಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಇಲಿಗಳಿಗೆ ಗೆಸ್ಟ್ ಹೌಸ್ ಒಂದು ಆಗೋಗಿದೆಯಾ ಅಥವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೆಲವೊಂದಿಷ್ಟು ಮಾತುಗಳು ಇನ್ನು CCTV ಕೂಡ ಅಲ್ಲಿ ಯಾವುದೇ ರೀತಿ ಪ್ರಯೋಜನವಿಲ್ಲ, ಇದು GBA ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎಂಬುವ ಪ್ರಶ್ನೆ ಸಾರ್ವಜನಿಕರು ಕೇಳ್ತಿದ್ರೆ ಇನ್ನಾದ್ರೂ ಕೂಡ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು. ಇಲ್ಲದೇ ಇದ್ದಂದ್ರೆ ಜನರು ಇಡೀ ಶಾಪ ಹಾಕ್ತಾರೆ ಮುಂದಿನ ದಿನಗಳಲ್ಲಿ. ಸಾಯಿ, ಇನ್ನು ರೋಹನ್, ಬೇರೆ ಈಗ ಖಾಸಗಿ ಹೋಟೆಲ್ಗಳಿಗೆ ಈ ನಿಯಮಗಳನ್ನ ಪಾಲನೆ ಮಾಡಬೇಕು, ಶುಚಿತ್ವ ಕಾಪಾಡಬೇಕು, ಮ್ಯಾಂಡೇಟ್ರಿ, ಬದನೆಕಾಯಿ, ಮಣ್ಣಂಗಟ್ಟಿ ಎಲ್ಲ ರೂಲ್ಸ್ಗಳು ಅನ್ವಯ ಆಗ್ತವೆ. ಸರ್ಕಾರ ಸ್ವಾಮ್ಯದ ಈ ಇಂದಿರಾ ಕ್ಯಾಂಟೀನು ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಅಸ್ತಿತ್ವ ಉಳಿಸೋದಕ್ಕೆ ಇದು ಒಂದು ಕಾರಣ. ಈ ತರಹದ ಹೋಟ್ಲಿಗೆ ಯಾವ ನಿಯಮಗಳು ಕೂಡ ಅನ್ವಯಿಸೋದಿಲ್ವಾ ಅಂತ? ಇಲ್ಲ, ಈಗ ಸಾಯಿಲ್ ಏನಂತಂದ್ರೆ ಕೆಲವೊಂದಿಷ್ಟು ಖಾಸಗಿ ಹೋಟೆಲ್ಗಳಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಯಾವುದೇ ರೀತಿಯಾದ ವಹಿಸ್ತಾ ಇಲ್ದಿದ್ರೆ ಪಾಲಿಕೆ ಅಧಿಕಾರಿಗಳಿರ್ಬೋದು, ಫುಡ್ ಇನ್ಸ್ಪೆಕ್ಟರ್ಗಳು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ದಂಡವನ್ನು ವಿಧಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದು ರಾಜ್ಯ ಸರ್ಕಾರದ ಒಂದು ಒಡೆತನದಲ್ಲಿ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಈ ರೀತಿಯಾಗಿ ದುಸ್ಥಿತಿ ಇದ್ರೆ ಅಧಿಕಾರಿಗಳು ಕಣ್ಣಿಗೆ ಕಂಡ್ರು ಕಾಣ್ತಾ ಇಲ್ಲ ಅಂತಹ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದು ಒಂದು ಇವರು ಸರ್ಕಾರ ಒಂದು ಧೋರಣೆ ಅಂತಾನೆ ಹೇಳ್ಬೋದು. ಈ ಒಂದು ಎಲ್ಲವೂ ಸಮಸ್ಯೆ ಒಂದು ನಿರ್ವಹಣೆ ಮತ್ತು ಇವರು ನಿರ್ಲಕ್ಷ್ಯ ಹಸಿವು ತಣಿಸುವ ಉದ್ದೇಶಕ್ಕೂ ಮಾಡಿರ್ತಕ್ಕಂಥ ಈ ಒಂದು ಇಂದಿರಾ ಕ್ಯಾಂಟೀನ್ ಈ ರೀತಿ ನಿರ್ಲಕ್ಷ್ಯಕ್ಕಾಗಿ ಏನಾದ್ರು ಒಳಗಾದ್ರೆ ಸ್ಥಳೀಯರು ಕೂಡ ಮುಂದೆ ಬರ್ತಾ ಇಲ್ಲ ಅಲ್ಲಿ ಊಟ ಮಾಡ್ಲಿಕ್ಕೆ. ಯಾಕಂದ್ರೆ ಅಷ್ಟೊಂದು ಅಲ್ಲಿ ಇರ್ತಕ್ಕಂಥ ಗಲೀಜಾಗಿರ್ಬೋದು, ಇದು ಯಾವುದೇ ರೀತಿಯಾದಂತಹ ಅಲ್ಲಿನ ಒಂದು ಇಂದಿರಾ ಕ್ಯಾಂಟೀನ್ಗಳಿಗೆ ಮಾನದಂಡಗಳು ಅನ್ವಯಿಸಲ್ವಾ ಅಥವಾ ಅಧಿಕಾರಿಗಳು ಇದಕ್ಕೇನಾದ್ರು ಕಂಡ್ರು ಕಾಣದ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ. ಆದ್ರೆ ಯಾವುದೇ ಒಂದು ಖಾಸಗಿ ಹೋಟೆಲ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ರೆಸ್ಟೋರೆಂಟ್ಗಳಾಗಿರ್ಬೋದು ಕೇವಲ ಸಣ್ಣ ಪುಟ್ಟ ಮಾನದಂಡಗಳನ್ನು ಏನಾದ್ರೂ ಇವರು ರೂಲ್ಸ್ ಮಾಡಿ ಅನ್ವಯ ಮಾಡ್ಲಿಲ್ಲ ಅಂತಂದ್ರೆ, ಅಪ್ಲೈ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಬೇಕಾಬಿಟ್ಟಿ ದಂಡ ಹಾಕುವಂತಹ ಪ್ರಯತ್ನಗಳು ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ವರದಿ ಆಗಿದ್ದು ನಾವು ಗಮನಿಸಿದ್ದೇವೆ. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಇದು ಅನ್ವಯಿಸಲ್ಲ ಎಂಬುವಂಥದ್ದು ಸದ್ಯಕ್ಕೆ ಈಗ ಇರುವಂತಹ ಪ್ರಶ್ನೆ. ಸಾಹಿಲ್, ಥ್ಯಾಂಕ್ ಯು ರೋಹನ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನಿಜಕ್ಕೂ ಕೂಡ ಸರ್ಕಾರ ಜನರ ಪರವಾಗಿಲ್ಲ, ಇಲಿಗಳ ಪರವಾಗಿದೆ. ಇಲಿಗಳನ್ನ ಸಾಕೋದಕ್ಕೇನು ಇಂದಿರಾ ಕ್ಯಾಂಟೀನ್ ತೆರೆದಿರೋದು? ಬಡವರ್ಗ, ಇಲ್ಲಿನ ಲೇಬರ್ ಕ್ಲಾಸು ಒಂದು ಹೊತ್ತಿನ ಊಟ ಮಾಡೋದಕ್ಕೆ ಇಂದಿರಾ ಕ್ಯಾಂಟೀನು. ಇಡ್ಲಿ ತಿನ್ನೋಣ ಅಂತ ಬರುವ ಜನರಿಗೆ ದರ್ಶನ ಆಗ್ತಾ ಇರೋದು ಚರ್ಮ ರೋಗದ ಇಲಿಗಳು. ಇದರಿಂದ ಎಷ್ಟೆಷ್ಟು ರೋಗಗಳು ಹರಡ್ತಾವೆ. ಶುಚಿತ್ವ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಸಿಂಕ್ ಇದೆ, ನೀರಿಲ್ಲ, ಫ್ಲೋರ್ ಇದೆ, ಮ್ಯಾಟ್ ಇಲ್ಲ, ಗೋಣಿ ಚೀಲ ಹಾಕೋ ಯೋಗ್ಯತೆನಾ ನಿಮ್ಮದು? ಇನ್ನು ಯಾವ ಕರ್ಮಕ್ಕೆ ಇಂದಿರಾ ಕ್ಯಾಂಟೀನು ಅಂತ ನಿಜಕ್ಕೂ ಕೂಡ ಇದನ್ನು ಅತ್ಯಂತ ಖಾರವಾಗಿ ಹೇಳ್ತಾ ಇಲ್ಲ. ಬದಲಾಗಿ ನಮ್ಮನ್ನಾಳುವ ಸರ್ಕಾರ ಯಾಕೆ ಹಿಂಗೆ? ನಿಮ್ಮ ಸ್ವಾಮ್ಯದ, ನಿಮ್ಮ ನಿರ್ವಹಣೆಯ ಅಡಿಯಲ್ಲಿ ಬರುವ, ಸರ್ಕಾರ ಪ್ರತ್ಯೇಕವಾಗಿ ಆಸಕ್ತಿ ವಹಿಸಬೇಕಾಗಿರುವ, ಸರ್ಕಾರದ ಘನತೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿರುವ ಇಂದಿರಾ ಕ್ಯಾಂಟೀನ್ ಅವಸ್ಥೆ ಇದು. ಯಾವುದೋ ಸ್ಟ್ರೀಟ್ ಫುಡ್ ಮಾಡುವ ಯಾವುದೋ ಗೂಢ ಹೋಟೆಲ್ನ ಕಥೆಯಲ್ಲ ಇದು. ನಾಚಿಕೆ, ಮಾನ ಮರ್ಯಾದೆ ಅಥವಾ ದೇಹಕ್ಕೊಂದು ಸ್ವಲ್ಪ ಹುಳಿ ಅನ್ನೋದಿದ್ರೆ ನಿಜಕ್ಕೂ ಕೂಡ ಇದನ್ನು ನೀವು ಸ್ವೀಕಾರ ಮಾಡಬೇಕು. ಜನ ಹಿಡೀ ಶಾಪ ಹಾಕ್ತಿದ್ದಾರೆ. ಫ್ರೀಡಮ್ ಟಿವಿಯ ರಿಯಾಲಿಟಿ ಚೆಕ್ಕಿಗೂ ಕೂಡ ಜನಸಾಮಾನ್ಯರ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.